ಕೆಮ್ಮು, ನೆಗಡಿ, ಜ್ವರ ರೆಗ್ಯುಲರ್ ಆಗಿ ಬರ್ತಾ ಇದ್ರೆ ಮೆಣಸಿನ ಉಪಯೋಗ ಮಾಡಿದಷ್ಟು ಒಳ್ಳೇದು ಅಂತಾರೆ. ಹಾಗಾಗಿ ಸ್ವೀಟ್ ಕಾರ್ನ್ ಪೆಪ್ಪರ್ ರೈಸ್ ರೆಸಿಪಿ ನಿಮಗೆ ತೋರಿಸ್ತಿದ್ದೀನಿ. ಮಳೆಗಾಲ ಚಳಿಗಾಲದಲ್ಲಿ ಸೂಪರ್ ಆಗಿ ಖಾರವಾಗಿ ಚೆನ್ನಾಗಿರುತ್ತೆ. ಮೆಣಸು, ಮೆಣಸಿನ್ಕಾಯಿ, ನೆನ್ಸಿಟ್ಟಿರೋ ಗೋಡಂಬಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಾತ್ಗೆ ಒಗ್ಗರಣೆ ಸಾಮಾನು ಏನೇನು ಹಾಕ್ತಿವೋ ಅದಕ್ಕೆ ಹಾಕಿ, ಈ ಮಸಾಲೆನ ಹಾಕಿ ಎಣ್ಣೆಲಿ ಒಂಚೂರು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಾನು ಈರುಳ್ಳಿ ಹಾಕಿಲ್ಲ, ಅವಶ್ಯಕತೆ ಇಲ್ಲ, ನೀವು ಬೇಕಿದ್ರೆ ಹಾಕ್ಬೋದು. ಸ್ವೀಟ್ ಕಾರ್ನ್ ಸ್ವಲ್ಪ ಬೇಯಿಸಿ, ಬಾಸ್ಮತಿ ಅಕ್ಕಿ ಸ್ವಲ್ಪ, ಜೀರಿಗೆ ಸಣ್ಣ ಅಕ್ಕಿ ಸ್ವಲ್ಪ, ಇಲ್ಲ ಮನೇಲಿ ಬಳಸುವಂತ ಅಕ್ಕಿ ಸ್ವಲ್ಪ ಹಾಕಿ, ಬಿಸಿನೀರು ಮತ್ತೆ ಹಾಲು ಸಮ ಹಾಕಿ, ಉಪ್ಪು, ಪುದೀನ ಎಲೆ ಹಾಕ್ತಾ ಇದ್ದೀನಿ. ಪುದೀನ ಎಲೆ ಹಾಗೆ ಹಾಕ್ಬೋದು, ನನ್ನ ಮಕ್ಳಿಗೆ ಸಿಕ್ಕಿದ್ರೆ ತೆಗಿತಾರೆ ಅಂತ ನಾನು ಹೆಚ್ಚಿ ಹಾಕಿದ್ದೀನಿ. ಮತ್ತೆ ಪನೀರ್ನ ಹಾಕಿ ಮುಚ್ಚಿ ಇದನ್ನ ನಾರ್ಮಲ್ ಆಗಿ ಕೂಗಿಸ್ಕೊಂಡು ಮಕ್ಕಳಿಗೆ ಕೊಡಿ, ನೀವು ತಿನ್ನಿ. ದಿವಿಜ್ ಬೇಡ ಅಂದ ದಿಶಾ ಸೂಪರ್ ಅಂದ್ರು, ಮತ್ತೆ ದಿವಿಜ್ ಡಬ್ಬಿಲ್ ಖಾಲಿ ಮಾಡ್ಕೊಂಡು ಬಂದಿದ್ದ. ಸೊ ನೀವು ಟ್ರೈ ಮಾಡಿ. ಸ್ವೀಟ್ ಕಾರ್ನ್ ಪೆಪ್ಪರ್ ರೈಸ್ ಬಹಳ ಟೇಸ್ಟಿ ಆದ, ಕ್ವಿಕ್ ಆಗುತ್ತೆ, ಯಾಕಂದ್ರೆ ಜಾಸ್ತಿ ತರಕಾರಿ ಬೇಕಿಲ್ಲ, ಹೆಚ್ಚೋ ಕಥೆ ಇಲ್ಲ.